ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ಮಾ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಮೇಡಮ್. ನಿಮ್ಮ ಮಗನ ಹುಟ್ಟಿದ ದಿನಾಂಕ ಮತ್ತೆ ಸಮಯವನ್ನ ತಿಳಿಸಿ. ಮೇಡಮ್ 28/9/2020. ಸರಿ, ಸಮಯ ಹೇಳಿ ಮಾ. 12:52 ಮೇಡಮ್, ಮಧ್ಯಾಹ್ನ. ಮಧ್ಯಾಹ್ನ 12:52. ಎಲ್ಲಿ ಹುಟ್ಟಿದ್ದು? ಹುಬ್ಬಳ್ಳಿ. ಹುಬ್ಬಳ್ಳಿ. ಸರಿ ಮಾ, ಗುರುಜಿ ಇದ್ದಾರೆ, ಮಾತಾಡಿ. ನಮಸ್ಕಾರ. ನಮಸ್ತೆ ಗುರುಗಳೇ. ಸದ್ಯಕ್ಕೆ ಇವಾಗ ಅವ್ರದ್ದು 2023 ಆದಮೇಲೆ ರಾಹು ದಶೆ ಸ್ಟಾರ್ಟ್ ಆಗಿದೆ. ರಾಹು 6-4. ಹೇಳಿ, ಏನು ಕೇಳಬೇಕು? ಆರೋಗ್ಯದ ಸಮಸ್ಯೆ ಆಗಿತ್ತು ಗುರುಗಳೇ. ಅದೇ ರಾಹುದಿಂದ ಒಂದ್ ಸ್ವಲ್ಪ 2 ವರ್ಷ ಇದ್ದಾಗ ತಲೆಗೆ ಬಿದ್ದು ಪೆಟ್ಟಚ್ಕೊಂಡಿದ್ದಾನೆ ಗುರುಗಳೇ. ಅದು ನಮ್ಗೆ ತಿಳಿಲಿಲ್ಲ. ಆಮೇಲೆ ಈಗ ಅದು ಕೈಂಡ್ ಆಫ್ ಪೀಡ್ಸ್ ಅಂತ ಹೇಳಿದ್ದಾರೆ. ಏನಾಗಿತ್ತು? ತಲೆಗೆ ಬಿದ್ದು ಪೆಟ್ಟಚ್ಕೊಂಡಿದ್ದಾನೆ ಗುರುಗಳೇ. ಅದು ಕಣ್ಣಿನ ನರ್ವ್ ಪೆಟ್ಟು ಹತ್ತಿ ಕಣ್ಣಿನ ರಿಲೇಟೆಡ್ ಪೀಡ್ಸ್ ಬರ್ತಿದೆ ಗುರುಗಳೇ ಅವನಿಗೆ. ಅಲ್ಲಿ ನಿಮ್ಮಂತ ತೋರಿಸಿದೀವಿ. ಇವಾಗ ಟ್ರೀಟ್ಮೆಂಟ್ ಕಂಟಿನ್ಯೂ ಇದೆ. ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸಿದೆ. ಆಕ್ಸಿಡೆಂಟ್ ಅಂದ್ರೆ ಬಿದ್ದಿದ್ದ? ಹಾ, ಬಿದ್ದಿದ್ದ ಗುರುಗಳೇ, ಚೇರ್ ಮೇಲಿಂದ. ಅದಕ್ಕೆ ಈಗ ಮೆಡಿಸಿನ್ ನಡೀತಿದೆ ಗುರುಗಳೇ. ಅವರು ನೋಡೋಣ, ಈಗ ಮೆಡಿಸಿನ್ ನೋಡ್ಕೊಂಡು ಕ್ಯೂರ್ ಆದ್ರೆ ಹಂಗೆ, ಇಲ್ಲ ಸರ್ಜರಿ ಮಾಡ್ಬೇಕಾಗತ್ತೆ ಅಂತಾರೆ ಗುರುಗಳೇ. ಅದಕ್ಕೆ ಏನಾದ್ರೂ ಸರ್ಜರಿ ಕಾಂಬಿನೇಷನ್ ಏನಾದ್ರೂ ಇದೆನಾ, ಅಥವಾ ರಾಹು ಅವನಿಗೆ ಮುಂದೇನಾದ್ರೂ ಪ್ರಾಬ್ಲಮ್ ಆಗುತ್ತಾ? ಬುದ್ಧಿ 4ನೇ ಮನೆ ಸರ್ಜರಿ ತೋರಿಸುತ್ತೆ. 6-4 ಎಲ್ಲ ಬ್ಯಾಡ್ ಸೈಡ್ ಇದೆ. ಫಸ್ಟ್ 7 ಮುಖದ ರುದ್ರಾಕ್ಷಿ ಹಾಕಿ. ಅರ್ಥ ಆಯ್ತಾ? ಹೌದಾ? 5 ಶನಿ, ಮುಖದ ಹಾಕಿ. ರಾಹುನಲ್ಲಿ ಅವ್ರಿಗೆ ಕಾಪಾಡೋದೇ ಶನಿ. ಹೌದ್ರಿ. ಅವ್ರಿಗೆ ಮಂಗಳ ಸರಿ ಇಲ್ಲ. ಆ್ಯಕ್ಚುಲಿ ರಾಹುಗಿನ ಹೆಚ್ಚಾಗಿ ಮಂಗಳ ಸರಿ ಇಲ್ಲ. ಮಂಗಳ 4ನೇ ಮನೇಲಿ ಕೂತಿದೆ. 4ನೇ ಮನೆ ಪೆಟ್ಟು ಬೀಳೋದು, ಆಕ್ಸಿಡೆಂಟ್ ಆಗೋದು, ಗಾಡಿ ಬಂದು ಗುದ್ದತಕ್ಕಂಥದ್ದು, ಇವೆಲ್ಲ 4ನೇ ಮನೆ ಹೆಚ್ಚಾಗಿರುತ್ತೆ. ಮತ್ತು 4, 6, 8, 12 ಕಾಂಬಿನೇಷನ್ನು ಆ್ಯಕ್ಟಿವೇಟ್ ಆಗಿರೋದ್ರಿಂದ ಒಂದು ಬರೀ ಬಿದ್ದಿರೋದೊಂದೇ ಅಲ್ಲ, ಆಚೆ ಕರ್ಕೊಂಡು ಹೋಗ್ಬೇಕಾದ್ರೂ ಹುಷಾರಾಗಿರಿ. ಮೂಲಂಗಿಯನ್ನು ದಾನ ಮಾಡಿ. ಮೊದಲು ತೊಗರಿ ಬೇಳೆಯನ್ನು ಮಂಗಳವಾರ ದಾನ ಮಾಡ್ತಾಯಿರಿ. ಶನಿಗೆ 7 ಮುಖದ ರುದ್ರಾಕ್ಷಿ ಹಾಕಿ. ಪ್ರತಿ ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕ ಅಂತ ಹೇಳ್ತೀವಿ, ಅದನ್ನು ಮಾಡಿಸ್ತಾ ಬನ್ನಿ. ಆರೋಗ್ಯದಲ್ಲಿ ಕಂಪ್ಲೀಟ್ ಚೇಂಜಸ್ ಆಗುತ್ತೆ. ರುದ್ರಾಕ್ಷಿ ಕಣ್ಣಿಗೆ ಒಳ್ಳೆಯದು. ಹಾಗೆ ರುದ್ರಾಭಿಷೇಕ ಮಾಡೋದ್ರಿಂದ ಯಾವುದೇ ಸಮಸ್ಯೆ ಮುಂದೆ ಹೋಗ್ತಾ ಹೋಗ್ತಾ ಬರಲ್ಲ. ಸದ್ಯಕ್ಕೆ ಆಪರೇಷನ್ನು ನಾನು ಬೇಡ ಅಂತ ಸಜೆಸ್ಟ್ ಮಾಡ್ತೀನಿ. ಸ್ವಲ್ಪ ದಿವಸ ಜಾತಕದ ಮೇಲೆ ನಾನು ಹೇಳ್ತಾರೆ, ಸ್ವಲ್ಪ ದಿವಸ. ಹಾಗೆ ಆಯುರ್ವೇದಕ್ಕೋ ಅಥವಾ ನಾಟಿ ಔಷಧಿ ಇವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ? ಯಾಕೆಂದರೆ ಇಲ್ಲಿ ಮಂಗಳನೂ ಕೂಡ ಬ್ಯಾಡ್ ಕಾಂಬಿನೇಷನ್ ಇದೆ. ಮಂಗಳನೂ ಕೂಡ ಆಕ್ಸಿಡೆಂಟ್ ಪ್ರಾಬಬಿಲಿಟಿ ತೋರಿಸ್ತಾ ಇದೆ. ಸೊ ಇಲ್ಲಿ ಕಾಂಬಿನೇಷನ್ನು ಸ್ವಲ್ಪ ಕಂಪ್ಲೀಟ್ಲಿ ನೆಗೆಟಿವ್ ಇರೋದ್ರಿಂದ, ಇಲ್ಲಿ ಕಂಪ್ಲೀಟ್ ಆಪ್ರೇಷನ್ ತೋರಿಸ್ತಾ ಇರೋದ್ರಿಂದ ಮಂಗಳ ಸ್ವಲ್ಪ ದಿವಸ ಬಿಟ್ಬಿಡಿ. ಅಂಥದ್ದು ಮೇಜರ್ ಏನು ಸಮಸ್ಯೆ ಆಗಲ್ಲ. ನಾನು ಹೇಳಿರ್ತಕ್ಕಂಥದ್ದು ಮಾಡಿ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ವೀಕ್ಷಕರೇ, ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ನಕ್ಷತ್ರ ನಾಡಿ ಕ್ಲಾಸಸ್ಗಳನ್ನ ಒಮ್ಮೆ ಅಟೆಂಡ್ ಮಾಡಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಹೇಗೆ ಈ ಕ್ಲಾಸಸ್ಗಳು ನಡೆಯುತ್ತೆ, ಇದರಿಂದ ನಿಮಗೇನು ಉಪಯೋಗ ಅನ್ನೋದು ಕೂಡ ಗೊತ್ತಾಗುತ್ತೆ. ಗುರುಜಿ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಇದ್ದುಕೊಂಡು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ ಕಾಲರ್ಸ್ಗೆ. ಧನ್ಯವಾದಗಳು.